ಎಸ್, ಧರ್ಮ ಸನ್ ಆಫ್ ಕೀರ್ತಿರಾಜ್ ಅನ್ನೋದು ಎಷ್ಟು ವ್ಯಾಲ್ಯೂನ ಆಡ್ ಮಾಡುತ್ತೆ ಅಥವಾ ಎಷ್ಟು ರೆಸ್ಪಾನ್ಸಿಬಲ್ ಆಗಿರ್ತೀರಾ ಆ ಒಂದು? ಸರ್ ಡೆಫಿನೆಟ್ಲಿ ಐ ಥಿಂಕ್ ಇಟ್ಸ್ ಅ ಪ್ರೌಡ್ ಫೀಲಿಂಗ್. ಹೌದು. ಯಾಕಂದ್ರೆ ತಂದೆಯವರು ಅಚೀವ್ ಮಾಡಿದ್ದು ಧರ್ಮ ಅಂದಮೇಲೆ ಪಕ್ಕದಲ್ಲಿ ಕೀರ್ತಿರಾಜ್ ಅನ್ನೋದು ಐ ಥಿಂಕ್ ವೆರಿ ಪ್ರೌಡ್ ಫೀಲಿಂಗ್. ಅವ್ರು ಅಚೀವ್ ಮಾಡಿದ್ದು ಆ ಲೆಗಸಿನ ನಾನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ. ಆಬ್ವಿಯಸ್ಲಿ ಅವರಷ್ಟು ನಾನು ಅಚೀವ್ ಮಾಡೋಕ್ಕಾಗಿಲ್ಲ ಇನ್ನು. ಎಲ್ಲೊಂದ್ ಕಡೆ ಟ್ರೈ ಮಾಡ್ತಾ ಇದ್ದೀನಿ. ಬಟ್ ಅವರೆಲ್ಲ ದೊಡ್ಡ ದೊಡ್ಡ ನಟರ ಜೊತೆ ಕೆಲಸ ಮಾಡಿದ್ದು, ದೊಡ್ಡ ದೊಡ್ಡ ನಿರ್ದೇಶಕರು ನಿರ್ಮಾಪಕರ ಜೊತೆ ಕೆಲಸ ಮಾಡಿದ್ದು, ಅವ್ರು ಒಳ್ಳೆ ಪೀಕ್ ಅಲ್ಲಿ ಇದು ಮಾಡಿದ್ದು. ಬಟ್ ಎಲ್ಲೋ ಒಂದ್ ಕಡೆ ನಾನು ಲೈಕ್ ಓಕೆ ಫೈನ್, ನಂದು ಏನೋ ಒಂದು ಆಗುತ್ತೆ. ಅವ್ರ ಹೆಸರಿಗೆ ಎಲ್ಲೋ ಒಂಥರ ಕೆಟ್ಟು ಇದಾಗಬಾರ್ದು, ಒಂದು ಕಳಂಕ ಬರಬಾರ್ದು, ಅದು ಉಳಿಸ್ಕೊಂಡು ಹೋಗ್ಬೇಕು ಅನ್ನೋದು ಐ ಥಿಂಕ್ ಅದು ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಐ ಥಿಂಕ್ ಎಲ್ಲೋ ಒಂದ್ ಕಡೆ ಡೆಫಿನೆಟ್ಲಿ ಇಟ್ಸ್ ಅ ರೆಸ್ಪಾನ್ಸಿಬಿಲಿಟಿ. ತಂದೆಯವ್ರ ಹೆಸರು ಪಕ್ಕದಲ್ಲಿ ಇದ್ದಾಗ ಅದನ್ನ ಉಳಿಸ್ಕೊಂಡು ಹೋಗ್ಬೇಕಂತ ಒಂದು ಜವಾಬ್ದಾರಿ ಇದೆ. ಬಟ್ ಅದರಿಂದಾನೇ ಸಿನಿಮಾ ಬಂದ್ಬಿಡುತ್ತೆ, ಸಿನಿಮಾ ಹೆಸರು ಹೇಳ್ಕೊಂಡು ಓಡಾಡಿದ್ರೆ ಸಿನಿಮಾ ಬಂದ್ಬಿಡುತ್ತೆ. ಐ ಡೋಂಟ್ ಥಿಂಕ್ ದಟ್ ಇಸ್ ನಾಟ್ ಟ್ರೂ. ಪ್ರತಿಯೊಂದು ಸಿನಿಮಾನು ಐ ಥಿಂಕ್ ನಾನು ಒಂದು ಹೋಮ್ ವರ್ಕ್ ಅಂತ ಮಾಡಬೇಕು, ಕಷ್ಟ ಬೀಳಬೇಕು. ಆಕ್ಟಿಂಗ್ ಅಲ್ಲಿ ಆಗಿರ್ಬೋದು, ಡ್ಯಾನ್ಸ್ ಆಗಿರ್ಬೋದು, ಫೈಟ್ ಆಗಿರ್ಬೋದು, ಪರ್ಫಾರ್ಮೆನ್ಸ್ ಆಗಿರ್ಬೋದು. ಐ ಥಿಂಕ್ ಇನ್ ಎವ್ರಿ ಆಂಗಲ್ ಐ ಥಿಂಕ್ ಬರೀ ನೀವು ಕೀರ್ತಿರಾಜ್ ಮಗ ಅಂದಿದ ತಕ್ಷಣ ಯಾರು ಅಕ್ಸೆಪ್ಟ್ ಮಾಡಲ್ಲ. ಐ ಥಿಂಕ್ ಯು ಹ್ಯಾವ್ ಟು ಹ್ಯಾವ್ ಯುವರ್ ಓನ್ ಕೈಂಡ್ ಆಫ್ ಒಂದು ಐಡೆಂಟಿಟಿ ಇರಲೇಬೇಕು. ಸೊ ಅದನ್ನ ಎಲ್ಲೋ ಟ್ರೈ ಮಾಡ್ಕೊಂಡು ಬರ್ತಾ ಇದ್ದೀನಿ. ಸೊ ಹೋಪ್ಫುಲಿ ಎಲ್ಲೋ ಒಂದ್ ಕಡೆ ಒಂದು ಐ ಸ್ಟಿಲ್ ಬಿಲೀವ್ ಲೈಕ್ ಎಲ್ಲೋ ಒಂದ್ ಕಡೆ ಕುಗ್ಗಿಲ್ಲ. ಒಂದ್ ಟೈಮಲ್ಲಿ ಸ್ವಲ್ಪ ಐ ವಾಸ್ ಡೌನ್, ಲೈಕ್ ಏನೋ ಒಂದು ಏನ್ ಆಗ್ತಿಲ್ವಲ್ಲಪ್ಪ, ಏನ್ ಮಾಡ್ಲಿ ಅಂತ. ಒಂದು ಬಿಗ್ ಬಾಸ್ ಒಂದು ನೀವ್ ಹೇಳ್ದಂಗೆ ಸೆಕೆಂಡ್ ಇನ್ನಿಂಗ್ಸ್ ಅಂತ ಐ ಥಿಂಕ್ ಇಟ್ ಸ್ಟಾರ್ಟೆಡ್. ಸೊ ಅಲ್ಲಿಂದ ಐ ಥಿಂಕ್ ದ ಜರ್ನಿ ಇಸ್ ಬಿನ್ ಇನ್ನೊಂದು ನೆಕ್ಸ್ಟ್ ಇದಕ್ಕೆ ಹೋಗ್ಬೇಕು, ಲೆವೆಲ್ಗೆ ಹೋಗ್ಬೇಕಂತ ತುಂಬಾ ಪ್ರಯತ್ನ ಪಡ್ತಾ ಇದೀನಿ. ಎಲ್ಲೊಂದ್ ಕಡೆ ದೇವ್ರು ಒಂದೊಂದು ಕೊಡ್ತಾರೆ, ಒಂದೊಂದು ಚಾನ್ಸ್ ಕೊಡ್ತಾರೆ ಅಂತ ಒಂದು ನಂಬಿಕೆ ಇದೆ. ಒಂದು ಬಾಗಿಲು ಓಪನ್ ಆಗುತ್ತೆ ಅಂತ ಒಂದು ನಂಬಿಕೆ ಇದೆ. ಐ ಥಿಂಕ್ ದಟ್ ಹ್ಯಾಸ್ ಟು ಹ್ಯಾಪನ್. ಎಲ್ಲ ಕೂಡ್ ಬರ್ಬೇಕು ಸಿನಿಮಾ ಅಂದ್ಮೇಲೆ. ಐ ಥಿಂಕ್ ಕತೆ ಆಗಿರ್ಬೋದು, ನಿರ್ಮಾಪಕರು ಆಗಿರ್ಬೋದು, ನನ್ನ ಪರ್ಫಾರ್ಮೆನ್ಸ್ ಆಗಿರ್ಬೋದು, ಆರ್ಟಿಸ್ಟ್ ಪ್ಯಾಡಿಂಗ್ ಆಗಿರ್ಬೋದು, ಪ್ರತಿಯೊಂದು ಐ ಥಿಂಕ್ ಟುಡೇ ದ ಮೇನ್ ಥಿಂಗ್ ಇಸ್ ಕತೆ ಅನ್ನೋದು ತುಂಬಾ ಮುಖ್ಯ. ಕತೆ ಅನ್ನೋದು ಸಕ್ಸಸ್ ತುಂಬಾ ಮುಖ್ಯ. ಇನ್ನೊಂದ್ ಕಡೆ ಅದಾಗುತ್ತೆ ಅಂತ ಒಂದು ನಂಬಿಕೆ ಇದೆ. ಜಸ್ಟ್ ಹೋಪಿಂಗ್ ಅಂಡ್ ಟ್ರೈಂಗ್ ಅದಾದ್ರೆ ಚೆನ್ನಾಗಿರುತ್ತೆ. ಸೊ ಎಲ್ಲೋ ಒಂದ್ ಕಡೆ ಒಂದು ಬ್ರೇಕ್ಗೋಸ್ಕರ ವೆಯ್ಟ್ ಮಾಡ್ತಾರೆ ಧರ್ಮ ಕೀರ್ತಿರಾಜ್ ಅಂತಾನೆ ಅನ್ಸುತ್ತೆ. 100% ಡೆಫಿನೆಟ್ಲಿ, ನೋ ಡೌಟ್ ಅಬೌಟ್ ಇಟ್. ಅಂದ್ರೆ ಇಷ್ಟು ವರ್ಷ, ಐ ಮೀನ್ ಇಟ್ಸ್ ಬಿನ್ 15 years. ನವಗ್ರಹ ಬಂದು 2008-9 15 years ಆಫ್ ಮೈ ಜರ್ನಿ. ಬಟ್ ಅವಲೇ ಹೇಳ್ದಂಗೆ ಐ ಥಿಂಕ್ ಹಿಂಗೆ ಹೋಗ್ತಾ ಇದ್ವಿ. ಎಲ್ಲೋ ಐ ನಾಟ್ ಚೇಂಜ್ಡ್ ಮೈ ವೇ ಆಫ್ ಥಿಂಕಿಂಗ್. ಕೆಲವೊಂದ್ ಕಡೆ ಆಗುತ್ತೆ ಮಾಡೇ ಮಾಡ್ತೀನಿ, ಒಂದು ಬ್ರೇಕ್ ಸಿಗುತ್ತೆ ಅಂತ ಒಂದು ನಂಬಿಕೆ ಎಲ್ಲ ಹೋಗ್ತಾ ಇದ್ದೀನಿ ಮುಂದೆ. ಸೊ ಐ ಥಿಂಕ್ ಹೋಪ್ಫುಲಿ ಈ ಇಯರ್, ನೆಕ್ಸ್ಟ್ ಇಯರ್, ಎನಿ ಟೈಮ್ ಇಟ್ ಮೈಟ್ ಹ್ಯಾಪನ್.